ನಿದ್ರೆ ಜೀವನದಲ್ಲಿ ಅವಶ್ಯಕವಾಗಿ ಬೇಕಾದಂತಹ ಒಂದು ಸ್ಥಿತಿ ವಿಶೇಷ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ನಿಶ್ಚಿತವಾದ ಟೈಮು, ಆ ಟೈಮ್ ಅಷ್ಟು ನಿದ್ದೆ ಮಾಡಬೇಕು. ಇಲ್ಲದಿದ್ದರೆ ಅವನ ಮೆದುಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ. ಮೆದುಳಿಗೆ ಉತ್ಸಾಹ ಇರುವುದಿಲ್ಲ, ಮೆದುಳು ಕೆಡು ಹೋಗುತ್ತೆ. ಇದಕ್ಕೆಲ್ಲವೂ ಕಾರಣ, ನಮ್ಮ ನಿದ್ದೆ ಹಾಳಾಗೋದಕ್ಕೆ ಕಾರಣ ಚಿಂತೆ. ಅತಿಯಾದ ಚಿಂತೆಯಿಂದಾಗಿ ನಾವು ನಿದ್ರೆ ಮಾಡಲು ಸಾಧ್ಯವಾಗುವುದಿಲ್ಲ. ಏನೋ ಏನೋ ನಡೆದಿದೆ, ಏನೋ ಆಗಿದೆ, ನಮ್ಮ ಭೂತಕಾಲ ಬಗ್ಗೆ ನಾವು ತುಂಬಾ ನಿರಾಸೆ ಪಡ್ತೇವೆ. ನಾವು ಏನೋ ಮಾಡ್ಬಿಟ್ಟೆ, ಏನೋ ಆಯ್ತು, ಅದೇ ನಮ್ಮ ಚಿಂತೆ ಆಗ್ತದೆ. ಇನ್ನು ಮುಂದೆ ಏನಾಗುತ್ತೋ ಎಂಬ ವರ್ತಮಾನ ಕಾಲದ ಬಗ್ಗೆನೂ ನಾವು ಆತಂಕದಿಂದ ಯೋಚನೆ ಮಾಡ್ತೇವೆ. ಏನಾಗುತ್ತೋ ಏನೋ, ಮುಂದೆ ಏನಾಗುತ್ತೋ, ಏನ್ ನಡೀತೋ, ನನ್ನ ಜೀವನ ಹೇಗ್ ನಡೀತೋ ಏನೋ ಎಂಬ ಚಿಂತೆಗಳು ಮನುಷ್ಯನನ್ನು ಯಾವ ಮಟ್ಟಕ್ಕೆ ಕರೆದೊಯ್ತು ಎಂಬುದನ್ನ ನಾವು ಯೋಚನೆ ಮಾಡಬಹುದು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಇಂತಹ ಚಿಂತೆಗಳು, ಅತಿಯಾದ ಚಿಂತೆಗಳು ಕಾಡುತ್ತಾ ಇರುತ್ತೆ. ಆ ಕಾಡುವುದರಿಂದ ಅವನ ಜೀವನದಲ್ಲಿ ಪಡಬಾರದ ಕಷ್ಟ ನಷ್ಟಗಳನ್ನು ಪಡುತ್ತಾನೆ. ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆಯಬೇಕಾಗುತ್ತದೆ. ಯಾಕೆ ಹೀಗಾಗುತ್ತದೆ? ನಾವು ಅದನ್ನು ಹೇಗೆ ನಿವಾರಿಸಿಕೊಂಡು ಸುಖವಾಗಿ ನಿದ್ರೆ ಮಾಡಬಹುದು ಎಂಬ ವಿಚಾರವನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಮಗೆ ಚಿಂತೆಗಳು ಯಾಕೆ ಬರುತ್ತೆ, ಹೆಚ್ಚಿನ ಓವರ್ ಥಿಂಕಿಂಗ್ ಯಾಕೆ ಆಗುತ್ತದೆ ಎಂಬ ವಿಚಾರದ ಬಗ್ಗೆ ನಾವು ಇಂದು ಚರ್ಚೆ ಮಾಡೋಣ. ಅಂದರೆ ತುಂಬಾ ಜನಕ್ಕೆ ಇಂತಹ ಸಮಸ್ಯೆಗಳಿದೆ. ಯಾರಾದ್ರೂ ಏನು ಹೇಳಿದ್ರೆ ಸಾಕು, ಅದನ್ನೇ ನಾವು ಮನಸ್ಸಲ್ಲಿ ಇಟ್ಕೊಂಡು ಬರ್ತಾ ಇರ್ತೀವಿ. ಅವನು ಯಾವ್ದು ನನ್ನ ಬಗ್ಗೆ ಹಾಗೆ ಹೇಳ್ಬಿಟ್ನಲ್ಲ, ಏನಾಗುತ್ತೆ, ಮುಂದೆ ಏನಾಗುತ್ತೆ, ನಾನು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ಲಿಲ್ವಲ್ಲ, ನಾನು ಅವನು ಹೇಳಿದಾಗ ನಾನು ಈ ರೀತಿ ಹೇಳ್ಬೋದಾಗಿತ್ತು, ನಾನು ಅವನ ಜೊತೆ ಈಗ ಅದೇ ಚಿಂತೆ. ನನಗೆ ಕಳೆದೋಗಿದ ವಿಚಾರ, ಅದು ಕಳೆದೋಗಿದೆ, ಆದ ಬಗ್ಗೆ ನಾವು ಚಿಂತೆ ಮಾಡ್ತೇವೆ. ಅಯ್ಯೋ, ನಾಳೆ ನನ್ನ ಕೆಲಸ ಹೋಗ್ಬಿಡುತ್ತೇನೋ, ನನ್ನ ಕೆಲಸ ಯಾಕೆ, ನಾನು ಆ ಕೆಲಸ ಬಿಡಬಾರ್ದಿತ್ತು, ಆ ಕೆಲಸ ಬಿಟ್ಟು ಬಂದಿದ್ದು ತಪ್ಪಾಯ್ತು, ಈಗೇನ್ ಮಾಡ್ಲಿ ನಾನು, ನನಗೆ ಈ ಮುಂದೆ ಏನಾಗುತ್ತೆ, ನಾನು ಹೆಂಗೆ ಜೀವನ ಮಾಡ್ಲಿ ಎಂಬತ್ತು. ಯಾರೋ ನನ್ನ ಪಕ್ಕದ ಮನೆಯವರು ಆ ರೀತಿ ನನ್ಗೆ ಹೇಳ್ಬಿಟ್ರಲ್ಲ, ಯಾವುದು ನಾನು ಹೇಳಿದ್ದು ಸರಿ ಆಗ್ಲಿಲ್ಲ, ನಾನು ಹಾಗೆ ಜೀವನದಲ್ಲಿ ಯಾಕೀಗೆ ಅನುಭವಿಸ್ತಾ ಇದ್ದೇನೆ, ನನ್ನ ಜೀವನ ಹಾಳಾಗೋಯ್ತು ಇಂಥದಿಂದ ನನಗೆ, ನಾನು ಅವರಿಗೆ ಸರಿಯಾಗಿ ಉತ್ತರ ಕೊಡಬೇಕಾಯ್ತು, ನಾನು ಕೊಟ್ಟಿದ್ದು ಸಾಕಾಗಿಲ್ಲ, ಆ ರೀತಿ ಅಲ್ಲ ಈ ರೀತಿಯಲ್ಲಿ ಹೇಳ್ಬೇಕಾಯ್ತು. ಇಂತಹ ಚಿಂತೆಗಳೇ ಮನುಷ್ಯನನ್ನು ದಿನನಿತ್ಯವೂ ಕಾಡುತ್ತಾ ಇರುತ್ತದೆ. ಈ ನಿದ್ದೆ, ಇಂತಹ ಸಮಸ್ಯೆಗಳಿಂದಾಗಿ ನಿದ್ದೆ ಬರುವುದಿಲ್ಲ, ನಿದ್ದೆ ಮಾಡೋಕ್ಕಾಗೋದಿಲ್ಲ. ನಿದ್ದೆಗೆ ಮರುಗೊತ್ತಿಗೆನೆ ಈ ಚಿಂತೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ. ಆ ಚಿಂತೆ ಆಗಿರೋದ್ರಿಂದ ನಮ್ಮ ಮೆದುಳು ಸರಿಯಾಗಿ ರೆಸ್ಟ್ ತಗೊಳಕ್ಕಾಗೋದಿಲ್ಲ. ಅದಕ್ಕೆ ರಿಪೇರಿ, ಅದಕ್ಕಾಗಿರುವಂತಹ ತೊಂದರೆಗಳಿಗೆ ರಿಪೇರಿ ಮಾಡ್ಕೊಳ್ಳಾಗ್ತಾ ಇರಲ್ಲ. ಆದ್ರಿಂದ ನಿದ್ದೆ ಮಾಡದೆ ಅದು ಮತ್ತೆ ಮತ್ತೆ ನಮ್ಗೆ ನಮ್ಮ ನೆನಪುಗಳನ್ನ ಮತ್ತೆ ಮತ್ತೆ ಕಾಡ್ತಾ ಇರುತ್ತೆ, ಆವತ್ತು ನಡೆದಿದ್ದು ಅದನ್ನ. ಈ ರೀತಿಯಲ್ಲಿ ನಾವು ಯಾಕೆ ಈ ಚಿಂತೆ ಮಾಡ್ತೀವಿ, ಈ ಚಿಂತೆ ಮಾಡಲು ಕಾರಣವೇನು ಎಂಬುದನ್ನೆಲ್ಲವನ್ನು ಯೋಚನೆ ಮಾಡೋಣ. ಅದಕ್ಕೆ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗುತ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮ್ಗೆ ಎಲ್ಲವೂ ಅರ್ಥವಾಗೋದು. ಪೂರ್ತಿ ವಿಡಿಯೋವನ್ನು ನೋಡಿ ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಈಗ ನಾನು ಯಾಕೆ ನಮ್ಗೆ ಚಿಂತೆಗಳು ಬರುತ್ತದೆ, ಚಿಂತೆಗಳು ಬರೋದು ಅಂದ್ರೆ ಏನು? ಪ್ರತಿಯೊಂದು ವಿಚಾರಕ್ಕೂ ನಾವು ಚಿಂತೆ ಮಾಡ್ತೇವೆ. ನಾನು ಆ ಕೆಲಸ ಬಿಡಬಾರ್ದಿತ್ತು, ನಾನು ಆ ಗುತ್ತಿಗೆ ಕೆಲಸ ಬಿಡಬಾರ್ದಿತ್ತು, ನಾನು ಆ ಉದ್ಯೋಗ ಬಿಟ್ಟು ಬಂದಿದ್ದು ಸರಿಯಾಗಲಿಲ್ಲ. ಕಳೆದು ಹೋದರ ಬಗ್ಗೆ ನಾವು ಚಿಂತೆ ಮಾಡಿ ಏನು ಉಪಯೋಗ? ಕಳೆದು ಹೋಯ್ತು, ಅದ್ರ ಬಗ್ಗೆ ಮತ್ತೆ ಚಿಂತೆ ಮಾಡುವುದರಿಂದ ಯಾರಿಗಾದ್ರೂ ಉಪಯೋಗ ಇದೆ? ಅದು ನಮಗೆ ಮತ್ತೆ ಸಿಗೋದಿಲ್ಲ. ಕಳೆದು ಹೋದಂತಹ ಯಾವುದನ್ನು ನಾವು ಚಿಂತೆ ಮಾಡಿ ನಮಗೆ ಮತ್ತೆ ಸಿಗೋದು. ನಾವು ಹೊಸದಾಗಿ ಏನಾದ್ರೂ ಮಾಡಬೇಕು, ಹೊಸದಾಗಿ ನಾನು ಕಂಡುಕೊಳ್ಳಬೇಕು, ಅಂತಹ ಒಂದು ಬಗ್ಗೆ ಯೋಚನೆ ಮಾಡಬೇಕು. ಯಾವನೇ ಆಗ್ಲಿ, ನಾವು ಹಿಂದೆ ಏನಾಯ್ತು ಎಂಬುದನ್ನ ಮರೆತು ಬಿಡಬೇಕು. ಹಿಂದೆ ಏನಾಗಿದ್ದು ಅದು ನಮ್ಗೆ ಸಂಬಂಧಪಟ್ಟಿದ್ದೆ ಅಲ್ಲ ಎಂಬಂತ ವಿಚಾರ ಮಾಡಬೇಕು. ನಾನು ಅವರ ಹತ್ರ ಆ ರೀತಿ ಮಾತಾಡಿದ್ನಲ್ಲ, ಆಫೀಸಲ್ಲಿ ಅವರು ಆ ರೀತಿ ನನಗೆ ಹೇಳಿದ್ರಲ್ಲ, ಸೊ ನಾನು ಏನೋ ಹೇಳ್ಬಿಟ್ಟೆ, ನನ್ನ ಆ ಕೋಪಕ್ಕೆ ಏನು ಹೇಳ್ಬಿಟ್ಟೆ, ಏನಾಗುತ್ತೇನೋ, ನನ್ನ ಕೆಲಸವೇ ಹೋಗ್ಬೋದು, ಕೆಲಸಕ್ಕೆ ಹೋದ್ರೆ ನನ್ನ ಸಂಬಳ ನಿಂತು ಹೋಗುತ್ತೆ, ಸಂಬಳ ನಿಂತು ಹೋದ್ರೆ ನನ್ನ ಫ್ಯಾಮಿಲಿ ಹೇಗೆ ನಡೆಸ, ಇಂತಹ ಚಿಂತೆಗಳೇ ಮನುಷ್ಯನ ಕಾಡಲಾಗಿದೆ. ಅದಕ್ಕೆ ಯಾಕೆ ನಾವು ಆ ತರ ಚಿಂತೆ ಮಾಡಿದರೆ
ನಾವು ಮಾಡಿದ್ದು ನಮ್ಗೆ ಅನುಭವಿಸಿದ್ದು ವಾಪಸ್ ಬರೋದಿಲ್ಲ. ಯಾಕೆ ಹೇಳಿ, ಆ ಟೈಮ್ ಭೂತಕಾಲ, ಅದು ಹೋಯ್ತು, ಅದು ಪಾಸ್ಟ್ ಟೆನ್ಸ್, ಪಾಸ್ಟ್ ಆಗೋಯ್ತು. ಆದ್ಮೇಲೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡಿ ನೋಡ್ಕೋದಿಲ್ಲ. ಇನ್ನು ಕೆಲವರಿಗೆ ನನಗೆ ಆ ರೋಗ ಬರ್ಬೋದೇನೋ, ಅಯ್ಯೋ ನನಗೆ ಕ್ಯಾನ್ಸರ್ ಬರ್ಬೋದೇನೋ, ನನಗೆ ಇನ್ನು ಏಡ್ಸ್ ಬರ್ಬೋದೇನೋ, ನನಗೆ ಇಂಥ ರೋಗ ಇದೆಯೇನೋ, ಸಕ್ಕರೆ ಕಾಯಿಲೆ ಪಡಿಸಕ್ಕಾಗಲ್ವೇನೋ, ನನಗೆ ಹಾರ್ಟಿನ ತೊಂದರೆ ಇದೆ, ಏನಾಗುತ್ತೋ ಏನೋ, ಯಾವ ಕ್ಷಣದಲ್ಲೇ ಈಗ ಆತಂಕ ಪಟ್ಟುಕೊಳ್ಳೋದು. ನಾಳೆ ನನ್ಗೆ ಏನಾಗುತ್ತೋ ಅದೇ ಚಿಂತೆ ಮನಸ್ಸನ್ನ ಕಾಡಲಾರ. ರೋಗ ರೋಗ ರೋಗ, ನನಗೆ ಮುಂದೆ ಏನಾಗುತ್ತೋ ಭವಿಷ್ಯದ ಚಿಂತೆ. ಇದರಿಂದನೂ ಯಾರಿಗೂ ಏನು ಉಪಯೋಗ ಇಲ್ಲ. ಯಾಕೆ ಹೇಳಿ, ನಾವು ಚಿಂತೆ ಮಾಡುವ ಒಂದೇ ರೀತಿ ಆ ರೀತಿ ಆಗುತ್ತಂತ ಯಾವ ಗ್ಯಾರಂಟಿಯೂ ಇಲ್ಲ. ನಾವು ಅಂದುಕೊಂಡಂಗೆ ಯಾವನೂ ಆಗೋದಾದ್ರೆ ಏನೇನೋ ಆಗ್ತಾ ಇತ್ತು, ಆ ರೀತಿ ಆಗೋದಿಲ್ಲ. ಮತ್ತೆ ಯಾಕೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡಬೇಕು? ನಾವು ಯೋಚನೆ ಬರೋದು, ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯ ಸಮಯವೂ ಇದೆ, ಕೆಟ್ಟ ಸಮಯವೂ ಇದೆ. ಒಳ್ಳೆಯ ಸಮಯ ಬಂದಾಗ ನಮ್ಗೆ ಒಳ್ಳೇದಾಗುತ್ತೆ, ಕೆಟ್ಟದಿದ್ದರೆ ನಾವು ಅನುಭವಿಸಬೇಕು. ಅನುಭವಿಸೋದನ್ನ ತಡೆಯಲು ಯಾರಿಗೂ ಸಾಧ್ಯವಾಗುವುದಿಲ್ಲ. ಆದರೆ ನಾವು ಹೀಗೆ ಯೋಚನೆ ಮಾಡಿದ್ರಿಂದ ನಾವು ಏನಾದ್ರೂ ಜೀವನ ಮುಗಿದೋಗುತ್ತಾ? ಇಲ್ಲ, ಮುಗಿದೋಗೋದಿಲ್ಲ. ನಾವು ಹಾಗಾಗೋದ್ರಿಂದ ಭಯದಿಂದ ನಾವಿದ್ರೆ ನಮ್ಮ ಜೀವನ ಮುಗಿದೋಗುತ್ತಾ? ಇಲ್ಲ, ಹಾಗೆ ಮುಗಿದು ಹೋಗುವಂಥದ್ದಲ್ಲ ಜೀವನ. ಜೀವನದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ಹೊಂದಿಕೊಂಡು ಹೋಗಬೇಕಾಗುತ್ತೆ. ನಾಳೆ ಏನಾಗುತ್ತೋ ಎಂಬುದರ ಚಿಂತೆ ಬಿಟ್ಟು ಬಿಡಬೇಕು, ಆ ಆತಂಕ ಬಿಟ್ಟುಬಿಡಿ. ಈಗ ನಾನು ಏನ್ ಮಾಡಬೇಕು, ಈ ವರ್ತಮಾನದಲ್ಲಿ ನಾವು ಏನ್ ಮಾಡಬೇಕು, ಆ ಚಿಂತೆಯನ್ನು ನಾವು ಮಾಡಿದಾಗ, ನಾವು ಅದರ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಯೋಚನೆ ಮಾಡಿದಾಗ ನಮಗೆ ಸರಿಯಾದ ರೀತಿಯಲ್ಲಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಸರಿಯಾದ ರೀತಿಯಲ್ಲಿ ನಿದ್ರೆ ಮಾಡಕ್ಕೆ ಈ ಚಿಂತೆಗಳನ್ನ ದೂರ ಮಾಡುವುದೇ ಮುಖ್ಯವಾದಂತಹ ಒಂದು ಸೊಲ್ಯೂಷನ್. ಅಂದ್ರೆ ಅದಕ್ಕೆ ಒಂದು ಪರಿಹಾರ ಯಾವುದು? ಚಿಂತೆಯನ್ನ ದೂರ. ಓವರ್ ಥಿಂಕ್ ಮಾಡೋರು ಎಲ್ಲವನ್ನೂ ಚಿಂತೆಯಾಗಿ ತಗೊಳ್ತಾರೆ. ನಾನು ಗಾಡಿಯಲ್ಲಿ ಹೋಗೋತ್ತಿಗೆ ಆಕ್ಸಿಡೆಂಟ್ ಆಗುತ್ತೇನೋ ಎಂಬ ಭಯದಿಂದನೇ ಗಾಡಿ ಓಡುದು. ಯಾಕಂದ್ರೆ ಬಹುಶಃ ಏನಾಗುತ್ತೋ ಎಂಬುದು ಅವ್ರ ಚಿಂತೆ. ಆ ಗಾಡಿಗಳು ಹಾಗೆ ಬರ್ತೇವಲ್ಲ, ನಾನು ಗಾಡಿಯಲ್ಲಿ ಹೋಗೋತ್ತಿಗೆ ಗಾಡಿ ಏನೋ ಬಂದು ಗುದ್ದು ಬಿಟ್ರೆ ಏನಾಗುತ್ತೆ, ಅನಾವಶ್ಯಕವಾದ ಚಿಂತೆಗಳು. ಈ ತರ ಚಿಂತೆಗಳು, ಅದನ್ನ ನಾವು ಹೋಗೋತ್ತಿಗೂ ಆ ಚಿಂತೆಯಲ್ಲೇ ನಾವು ಓಡೋತ್ತಿಗೆ ಗಾಡಿ ಆಕ್ಸಿಡೆಂಟ್ ಆಗುತ್ತೆ. ಯಾಕೆ ಹೇಳಿ, ನಮ್ಗೆ ರಸ್ತೆ ಬಗ್ಗೆ ಎಲ್ಲ ನಮ್ಮ ಚಿಂತೆ ಇರೋದು, ನಾನೇನೋ ಆಕ್ಸಿಡೆಂಟ್ ಆಗುವುದೇನೋ ಎಂಬ ಚಿಂತೆ. ಆ ಚಿಂತೆಯಲ್ಲೇ ನಮ್ಗೆ ಆಕ್ಸಿಡೆಂಟ್ ಆಗುವಂತ ಸರ್. ಅದೇದ್ರಿಂದ ನಾವು ಚಿಂತೆ ಬಿಟ್ಟು ನಾನೀಗ ಗಾಡಿ ಓಡಿಸ್ತಾ ಇದ್ದೇನೆ, ನಾನು ಧೈರ್ಯವಾಗಿದ್ದೇನೆ, ನನ್ನ ಗಾಡಿಗೆ ನನ್ನ ಕಂಟ್ರೋಲ್ ಅಲ್ಲಿ ಇದೆ, ನನ್ನ ನಿಯಂತ್ರಣದಲ್ಲಿದೆ, ಆ ಧೈರ್ಯದಿಂದ ನಾವು ಗಾಡಿ ಓಡಿಸಿದಾಗ ನಮಗೆ ಅಂತಹ ರಸ್ತೆಯಲ್ಲಿ ನಮಗೆ ಕಾಣುವಂತಹ ಸಿಗ್ನಲ್ಗಳು, ಎದುರಿಂದ ಬರುವ ಗಾಡಿಗಳು, ಹಿಂದುಗಡೆಯಿಂದ ಬರುವ ಗಾಡಿಗಳು, ಎಲ್ಲದರ ಬಗ್ಗೆಯೂ ನಮಗೆ ಪ್ರಜ್ಞೆ ಇರುತ್ತದೆ. ಆ ಪ್ರಜ್ಞೆಯಲ್ಲೇ ನಾವು ಗಾಡಿ ಓಡಿಸಿದಾಗ ನಮಗೆ ಭಯ ಇಲ್ಲ. ಆದ್ರೆ ನಾವು ಚಿಂತೆ ಮಾಡ್ತೀವಿ, ಅಯ್ಯೋ ಏನಾಗುತ್ತೋ. ಆ ಚಿಂತೆಯಲ್ಲೇ ನಾವು ಪ್ರಜ್ಞೆ ಕಳ್ಕೊಳ್ತೇವೆ. ಆದ್ದರಿಂದ ಚಿಂತೆ ಎನ್ನುವುದು, ಓವರ್ ಥಿಂಕಿಂಗ್ ಎಂಬುದು ಜೀವನದಲ್ಲಿ ನಮಗೆ ಅಪಾಯವನ್ನೇ ತಂದು ಒಡ್ಡುತ್ತೆ ಹೊರತು ಅದರಿಂದ ಯಾವ ಉಪಯೋಗವಿಲ್ಲ. ಇನ್ನು ಕೆಲವರಿದ್ದಾರೆ, ನಾನು ಯೋಚನೆ ಮಾಡಿದ್ರೆ ನನಗೆ ಒಳ್ಳೆ ವಿಚಾರ ಸಿಗ್ಬೋದೇನೋ, ಈ ಯೋಚನೆಯಿಂದ ನಾನು ಹೊರಗೆ ಬರ್ಬೋದೇನೋ, ನಾನು ಹೀಗೆ ಆ ಯೋಚನೆಯಿಂದ ಹೊರಗೆ ಬರ್ಬೋದೇನೋ ಅಂತ. ಯಾವತ್ತು ಯೋಚನೆಯಿಂದ ಹೊರಗೆ ಬರಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಯೋಚನೆ ನಮ್ಮನ್ನು ಮತ್ತೆ ಯೋಚನೆ ಮಾಡುವಂತೆ ಪ್ರೇರೇಪಿಸುತ್ತೆ ಹೊರತು ಅದಕ್ಕೆ ಪರಿಹಾರವಾಗಲಿ, ಅದಕ್ಕೊಂದು ಸೊಲ್ಯೂಷನ್ ಆಗಲಿ ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಮ್ಮ ಮನಸ್ಸು ಆ ರೀತಿಯೇ ಮಾಡುವುದು. ಅಂದ್ರೆ ನಮ್ಮ ಮನಸ್ಸು ಮೊದಲೇ ಒಂದು ರೀತಿಯಲ್ಲಿ ಅದಕ್ಕೆ ಒಗ್ಗಿಕೊಂಡಿರುತ್ತೆ. ನಾವು ಏನ್ ಮಾಡ್ತೀವೋ ಅದಕ್ಕೆ ಒಗ್ಗಿಕೊಂಡಿರುತ್ತೆ, ಅದನ್ನೇ ಅದು ಫೀಡ್ ಮಾಡ್ತಾ ಹೋಗುತ್ತೆ ಹೊರತು ಅದರ ಸ್ವಂತವಾಗಿ ಏನನ್ನು ಮಾಡೋದಿಲ್ಲ. ಆದ್ದರಿಂದ ನಮ್ಮ ಬ್ರೈನ್ ಆ ಲೆಕ್ಕದಲ್ಲೇ ಯೋಚನೆ ಮಾಡುತ್ತೆ. ಆದ್ದರಿಂದ ನಾವು ಯೋಚನೆ ಮಾಡುವುದರಿಂದ ಯಾವುದೇ ರೀತಿಯಲ್ಲೂ ನಾವು ನಮ್ಮ ಸೊಲ್ಯೂಷನ್ ಕಂಡುಹಿಡಿಯಲು ಸಾಧ್ಯವಾಗುವುದೇ ಇಲ್ಲ. ಆದ್ದರಿಂದ ಏನ್ ಬೇಕು, ನಾವು ಈಗ ಮಾಡ್ಬೇಕಾಗಿದ್ದೇನು ಈಗ ಮಾಡ್ತಿರುವುದೇನು. ಇನ್ನು ಆಫೀಸಲ್ಲಿ ಯಾರೋ ಆಫೀಸರು ಏನೋ ಹೇಳಿದ್ರು, ಅದಕ್ಕೆ ಏನೋ ನೀವು ಸರಿಯಾಗಿಲ್ಲ, ನಿಮ್ಗೆ ಅದು ಬೇಜಾರಾಯ್ತು. ಸಾಮಾನ್ಯವಾಗಿ ಜನಗಳು ಏನು ಹೇಳ್ತಾರೆ, ಅವ್ರಿಗೆ ಆ ಟೈಮ್ ಆಗಿತ್ತೇನೋ, ಅವ್ರಿಗೆ ಕೋಪ ಬಂದಿತ್ತು, ಏನೋ ಬೇಜಾರಾಯ್ತೇನೋ, ಅದರಿಂದ ಹಾಗೆ ಮಾತಾಡಿರ್ಬೋದು ಅಂತ. ಆದರೆ ಓವರ್ ಥಿಂಕಿಂಗ್ ಮಾಡೋರು ಏನಂದ್ರೆ, ಆದ್ರೂ ನನಗೆ ಆಫೀಸರ್ ಹಂಗೆ ಹೇಳಿದಾರಲ್ಲ, ಅವ್ರು ಹಾಗೆ ಹೇಳಿದಾರಲ್ಲ, ಏನಾಗುತ್ತೆ ಮುಂದೆ, ಅದ್ರ ಪರಿಣಾಮ ಏನು, ನಾನು ಹಾಗೆ ಅವರಿಗೆ ಹತ್ರ ಏನಾದರೂ ಆಗಲೇ ನಾನು ಕ್ಷಮೆ ಕೇಳ್ಬೇಕಾಯ್ತೇನೋ, ನನ್ನ ಸಸ್ಪೆಂಡ್ ಮಾಡಿಬಿಟ್ರೆ ನನ್ನ ಗತಿ ಏನು, ನಾನು ಮುಂದೆ ಏನಾಗುತ್ತೆ ನನ್ನ ಜೀವನ, ನಾನೇನ್ ಮಾಡಲಿ ಎಂಬ ಚಿಂತೆಯಲ್ಲೇ ಕೊರಗ್ತಾ ಇರ್ತಾರೆ. ಅದು ಓವರ್ ಥಿಂಕ್. ಅದನ್ನ ಮರ್ತು ಬಿಡಕ್ಕಿರುವಂತ ವಿಚಾರ, ಅದು ಮುಂದುವರಿಯೋದಿಲ್ಲ. ಅವರು ನಿನ್ನೆ ಹೇಳಿದ್ದು ಅದು ಮುಂದುವರಿಯೋದಿಲ್ಲ. ನಾವು ನಮ್ಮ ತಪ್ಪನ್ನ ನಾವು ತಿದ್ದಿಕೊಂಡು ಮುನ್ನಡೆಯಬೇಕು ಹೊರತು, ಆ ತಪ್ಪಾಗ್ತಿದ್ದಂಗೆ ನೋಡ್ಕೋಬೇಕೆ ಹೊರತು ಆ ಹೇಳಿದರ ಬಗ್ಗೆ ಯೋಚನೆ ಮಾಡ್ತಾ ಚಿಂತೆ ಮಾಡ್ತಾ ಕಳೆದ್ರೆ ನಮ್ಗೇನಾಗುತ್ತೆ, ನಮ್ಮ ನಿದ್ದೆ ಹೋಗುತ್ತೆ, ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳು ಕೆಟ್ಟು ಹೋಗುತ್ತೆ, ದೈಹಿಕವಾದ ಹಲವು ರೀತಿಯಲ್ಲಿ. ಇದಕ್ಕೆಲ್ಲ ಕಾರಣ ಏನು? ನಮ್ಮ ದೇಹ ಇಲ್ಲಿದ್ದರೂ ನಮ್ಮ ಮನಸ್ಸು ಇನ್ನೆಲ್ಲೋ ಇರುತ್ತದೆ.
ನಾವು ಆಫೀಸ್ ಬಿಟ್ಟು ಬಂದಿರ್ತೀವಿ, ಮನೇಲಿ ಬಂದಿದ್ದೀವಿ, ಮನೇಲಿ ಬಂದು ಮಲಗಿದ್ವಿ, ನಾವು ಇಲ್ಲಿ ಮಲಗಿದೀವಿ. ಆದರೆ ನಮ್ಮ ಚಿಂತೆ ಆಫೀಸಲ್ಲಿ ಏನ್ ನಡೀತು, ಆ ಮಾತುಕತೆ ಏನ್ ನಡೀತು ಅದ್ರ ಬಗ್ಗೆನೇ ಯೋಚನೆ ಮಾಡುತ್ತೆ. ಅಂದ್ರೆ ನಾವು ಒಂದೇ ಕಡೆ ಇಲ್ಲ, ನಮ್ಮ ಮನಸ್ಸು ರೌಂಡ್ ಹೊಡಿತಾ ಇದೆ, ಎಲ್ಲೆಲ್ಲೋ ಸುತ್ತಾ ಇದೆ, ನಮ್ಮ ನಿಯಂತ್ರಣ ಕಳ್ಕೊಂಡು ಬಿಟ್ಟಿದೆ ಅದು. ಆದ್ರಿಂದ ಓವರ್ ಥಿಂಕಿಂಗ್ ಮಾಡುವವರು ಆ ಥರ ಮನಸ್ಸನ್ನ ಕಂಟ್ರೋಲ್ ಬಿಟ್ಬಿಟ್ಟು ಆ ಮನಸ್ಸು ಎಲ್ಲೆಲ್ಲೋ ತಿರುಗುತ್ತೆ, ಅಲ್ಲೆಲ್ಲಿನೋ ಯೋಚನೆಗಳು ಬರುತ್ತೆ. ಇದರಿಂದಾಗಿ ನಮ್ಮ ಮಾನಸಿಕ ಆರೋಗ್ಯವು ಕೆಡುತ್ತದೆ, ನಮ್ಮ ನಿದ್ರೆ ಕೆಡುವುದರಿಂದ ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗುತ್ತದೆ, ನಾವು ಏನು ಮಾಡ್ತಾ ಇದ್ದೀವಿ ಎಂಬುದನ್ನು ಮರೆತು ಹೋಗ್ತದೆ. ಹಾಗೆಯೇ ನಮ್ಮ ದೇಹಕ್ಕೂ ನಿದ್ದೆ ಇಲ್ಲ, ಚಿಂತೆಯಿಂದಾಗಿ ನಮ್ಮ ದೇಹದ ಆರೋಗ್ಯವು ಕೆಡುತ್ತದೆ. ಕೊನೆಗೆ ಆ ಕೊಟ್ಟಾಗ ಏನ್ ಬರುತ್ತೆ, ಆ ರೀತಿ ಆದಾಗ ಅಯ್ಯೋ ನನ್ಗೇನೋ ಮಹಾ ರೋಗ ಬಂದಿರ್ಬೋದು, ನಾನು ಯಾಕೋ ನನ್ನ ತೂಕ ಕಡಿಮೆ ಆಗ್ತಾ ಇದೆ, ನನ್ನ ವೆಯ್ಟ್ ಕಡಿಮೆ ಆಗ್ತಾ ಇದೆ, ನನ್ನ ಮುಖದಲ್ಲಿ ಯಾವ ಉತ್ಸಾಹವೂ ಇಲ್ಲ, ಯಾಕಂತ ನಿಮ್ಗೆ ಅನ್ಸುತ್ತೆ ನನ್ನ ರೋಗ ಬಂದಿರುವಂತ. ಆ ಚಿಂತೆಯಲ್ಲಿ ಮತ್ತೊಂದು ಚಿಂತೆ ಉಟ್ಕೊಳ್ಳುತ್ತೆ, ಚಿಂತೆಯಿಂದ ಚಿಂತೆ ಉಟ್ಕೊಳ್ಳುತ್ತೆ. ಹಾಗೆ ಜೀವನದಲ್ಲಿ ನಾವು ಆರೋಗ್ಯವನ್ನು, ನಮ್ಮ ಸಮಯವನ್ನು ಎಲ್ಲವನ್ನು ನಾವು ಈ ಚಿಂತೆಯಲ್ಲಿ ಹಾಳು ಮಾಡ್ಕೊಳ್ತೇವೆ. ಆದ್ದರಿಂದ ಯಾವ ವ್ಯಕ್ತಿ ಸುಖವಾಗಿ ನಿದ್ದೆ ಮಾಡಬೇಕು, ಸುಖವಾಗಿರ್ಬೇಕು, ಜೀವನದಲ್ಲಿ ಸಂತೋಷವಾಗಿರ್ಬೇಕು ಅಂದ್ರೆ ಓವರ್ ಥಿಂಕಿಂಗ್ ಅನ್ನು ಬಿಟ್ಬಿಟ್ಟು ನಮಗೆ ಬೇಕಾದದ್ದನ್ನು ಮಾತ್ರ, ನಮ್ಗೆ ಈಗೇನು ಬೇಕಾಗಿದ್ದನ್ನು ಮಾತ್ರ ನಾವು ಯೋಚನೆ ಮಾಡ್ಬೇಕು. ಈಗ ಯಾರ್ದೋ ಒಬ್ಬರು ಒಂದು ಕಾರ್ಡ್ ಅಂದ್ರೆ ಡೆಬಿಟ್ ಕಾರ್ಡ್ ಇತ್ತು ಅಥವಾ ಕ್ರೆಡಿಟ್ ಕಾರ್ಡ್ ಇತ್ತು, ಆ ಕಾರ್ಡ್ ಎಲ್ಲೋ ಇಟ್ಟು ಮರ್ತಿತ್ತು. ಆವಾಗ ನಮಗೆ ಚಿಂತೆ ಬರೋದು, ಅಯ್ಯೋ ನಾನು ಆ ಕಾರ್ಡ್ ಅಲ್ಲಿ ಕೊಟ್ಟಿದ್ನೋ, ಪೆಟ್ರೋಲ್ ಬಂಕ್ ಅಲ್ಲಿ ಕೊಟ್ಟಿದ್ನೋ ಅಥವಾ ಇನ್ನೆಲ್ಲ ಕೊಟ್ಟಿದ್ನೋ, ನಾನು ವಾಪಸ್ ತಗೊಂಡ್ ಬರಲೇ ಇಲ್ವಾ, ಅಲ್ಲಿ ಹೋಗಿರ್ಬೇಕು ಎಂಬ ಚಿಂತೆಯಲ್ಲೇ ಕಾಡ್ತಾ ಇರುತ್ತೆ. ಅವನಾದ್ರೂ ಅದನ್ನು ಬಳಸ್ಕೊಂಡ್ಬಿಟ್ರೆ, ಅವನ ಕೈ ಸಿಕ್ಕಿದ್ರೆ ಅಂತ ನಾವು ಅದ್ರ ಬಗ್ಗೆ ಚಿಂತೆ ಮಾಡಿ ಅದನ್ನ ನಾವು ಬೇಡ ಇದನ್ನ ನಾವು ಅಲ್ಲಿ ತಿಳಿಸ್ಬಿಟ್ಟು ಇದು ಹೀಗೆ ಕಳೆದೋಗಿದೆ ಅಂತ ತಿಳಿಸ್ಬಿಟ್ಟು ಅದಕ್ಕೆ ಬೇಕಾದ್ರೆ ಬಂದೋಬಸ್ತ್ ಮಾಡ್ಕೋಬಹುದು. ಆದ್ರೆ ನಾವು ಯೋಚನೆ ಮಾಡೋದಾಗಲ್ಲ. ಈಗಾಗಲೇ ಅವನು ಹಣ ಡ್ರಾ ಮಾಡಿರ್ತಾನೆ ಅಥವಾ ಏನೋ ಕೊಂಡ್ಕೊಂಡಿರ್ತಾನೆ, ಅದಕ್ಕೆ ಅವನು ಕೊಟ್ಟಿರ್ತಾನೆ ಎಂಬ ಚಿಂತೆಯಲ್ಲೇ ನಾವು ಆ ಚಿಂತೆಯಲ್ಲಿರ್ತೀವಿ. ಆದರೆ ಸ್ವಲ್ಪ ದಿವಸ ಆದ್ಮೇಲೆ ಆ ಕ್ರೆಡಿಟ್ ಕಾರ್ಡು ಬೇರೆ ಎಲ್ಲಿಂದನೂ ಸಿಗುತ್ತದೆ, ಬೇರೆಲ್ಲೋ ಇಟ್ಟಿದ್ದು ಅದನ್ನ ನೆನಪಾಗಿ ಅಲ್ಲಿಂದ ತೆಗಿತಾನೆ. ಅವನ ಚಿಂತೆ ಮಾಡಿದ್ದಕ್ಕೆ ಯಾವ ಉಪಯೋಗವಿಲ್ಲ, ಅವನ ಅನಾವಶ್ಯಕವಾಗಿ ಚಿಂತೆ ಮಾಡ್ದ, ಹಾಗೆ ಮಾಡೋಣ ಹೀಗೆ ಮಾಡೋಣ ಏನಾಯ್ತು ಎಂಬ ಚಿಂತೆಯಲ್ಲೇ ಅವನ ಜೀವನದಲ್ಲಿ ಬಹಳ ಸಮಯವನ್ನ ಕಳೆದುಕೊಂಡ. ನಾವು ಸರಿಯಾದ ರೀತಿಯಲ್ಲಿ ನಮ್ಮ ನೆನಪಿನ ಶಕ್ತಿ ಸರಿಯಾಗಿದ್ದರೆ, ನಾವು ನೆನಪು ಮಾಡುವಂತ ಶಕ್ತಿ ಸರಿಯಾಗಿದ್ದರೆ ನಮಗೆ ನೆನಪಿರ್ತಿತ್ತು. ಯಾಕೆ ನಾವು ಚಿಂತೆಯಿಂದ ನಿದ್ದೆಗಿಲ್ಲದೆ ನಮ್ಮ ನೆನಪಿನ ಶಕ್ತಿಯನ್ನು ಕಳೆದುಕೊಂಡಿದ್ವಿ, ಅದಕ್ಕೆ ನಾವು ನಮ್ಮ ವಸ್ತು ಎಲ್ಲಿಟ್ಟಿದ್ದೇವೆ ಅಲ್ವಾ ನೆನಪೇ ನಮಗಿರೋದಿಲ್ಲ. ಇದೆಲ್ಲ ಯಾವ್ದು ಬಂತು, ಓವರ್ ಥಿಂಕಿಂಗಿನಿಂದ ಇಂಥ ಪ್ರಾಬ್ಲಮ್ಸ್ ಸೃಷ್ಟಿಯಾಗುತ್ತೆ. ಆದ್ದರಿಂದ ಓವರ್ ಥಿಂಕಿಂಗು ಏನ್ ಮಾಡ್ಬೇಕು, ನಾವು ಓವರ್ ಥಿಂಕಿಂಗ್ ಅದನ್ನ ನಾವು ಹಿಂದಿನ ಪಾಸ್ಟ್ ಅಂತ ಹೇಳಿ ಬಿಟ್ಬಿಡ್ಬೇಕು. ಅದ್ರಲ್ಲಿ ನಾವು ಯೋಚನೆ ಮಾಡಿ ಏನು ಉಪಯೋಗ ಇಲ್ಲ. ಪಾಸ್ಟ್ ಆಗೋಗಿದ್ದನ್ನ ನೆನಪು ಮಾಡಿ ಏನು ಕೇಳಿದ್ರೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡಿ ಅದರಿಂದ ನಾವು ನಿರಾಶೆ ಪಡುವಂಥದ್ದು ಏನೂ ಇಲ್ಲ. ನಿರಾಶೆ ಪಟ್ಟರು ಅಷ್ಟೇ, ನಿರಾಶೆ ಪಡೆದಿದ್ರು ಅಷ್ಟೇ, ನಿಮಗೆ ಅದು ಆ ಕಳೆದು ಹೋದ ಸಮಯ ನಿಮಗೆ ಮತ್ತೆ ಸಿಗೋದಿಲ್ಲ. ಅದು ಕಳೆದು ಹೋದ ಸಮಯ ಅದು. ಅದೇ ನಾವು ಹೇಳ್ತೀವಲ್ಲ, ಸ್ಮಶಾನಕ್ಕೆ ಹೋದ ಹೆಣ ಮತ್ತೆ ವಾಪಸ್ ಬರಲ್ಲ ಅಂತ. ಅದೇ ರೀತಿ ಕಳೆದೋಯ್ತು, ಅದೆಲ್ಲ ಮುಗಿದೋದ ಕತೆ. ಹಾಗಾಗಿ ಮುಂದೆ ನನ್ನ ಭವಿಷ್ಯ ಏನಾಗುತ್ತೆ ಎಂಬ ಚಿಂತೆ ಬರುತ್ತಲ್ಲ, ಅಯ್ಯೋ ಮುಂದೆ ನಮ್ಮ ಚಿಂತೆ ಅದು ಏನು ಎಂಬುದನ್ನ ನಾವು ಯೋಚನೆ ಮಾಡಕ್ಕೆ ಏನಿದೆ ಅವಕಾಶ ಇಲ್ಲಿ. ನಾನು ಮಾಡಬೇಕಾದ ಕೆಲಸವನ್ನ ಮಾಡ್ಬೇಕು. ನಾನು ಈ ಕೆಲಸ ಮಾಡಿದ್ರೆ ನನಗೆ ಅದರ ಪ್ರತಿಫಲ ಉಂಟು. ನಾನು ಮಾಡದೆ ಕೆಲಸ ಮಾಡದೆ ಯಾವುದೂ ನನಗೆ ಸಿಗೋದಿಲ್ಲ. ಆದರೆ ನಾನು ಈಗ ನನಗಿದ್ದೀನಿ, ನಾಳೆ ನನ್ನ ಕತೆ ಏನಾಗುತ್ತೋ ಅದು ಬೇರೆ ಕತೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಬೇಗ. ನಾನು ಮಾಡಬೇಕಾದ ಕೆಲಸ ಈಗಲೇ ಮಾಡಬೇಕಾದ ಕೆಲಸ ಈಗ ಮಾಡಬೇಕು. ಈಗ ಮಾಡಿದ್ರೆ ನನಗೆ ದುಡಿಮೆ ಇದೆ. ನಾನು ಜೀವನದಲ್ಲಿ ಕಷ್ಟ ಇಲ್ಲದೆ ಯಾರು ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಕಷ್ಟಪಡ್ಬೇಕು, ನಾವು ಶ್ರಮ ಪಡಬೇಕು. ನಾವು ಆ ರೀತಿ ಕೆಲಸ ಮಾಡಿ ನಾನು ಮಾಡಿದ ಕೆಲಸಕ್ಕೆ ನನಗೆ ಪ್ರತಿಫಲ ಸಿಗ್ಬೇಕು. ಈಗ ಒಂದೊಂದ್ಸರಿ ಅವನು ಲಾಸ್ ಆಗ್ತಾನೆ, ವ್ಯಾಪಾರ ಮಾಡೋನು ಅಥವಾ ಇನ್ನೇನು ಮಾಡಿದನು ಅವನಿಗೆ ಲಾಸ್ ಆಗುತ್ತೆ. ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ಕೊಂಡು ಏನು ಉಪಯೋಗ. ಲಾಸ್ ಆಗಿದ್ದು ಮತ್ತೆ ವಾಪಸ್ ಬರೋದಿಲ್ಲ. ಅದಕ್ಕಿಂತ ಹೆಚ್ಚಿನದನ್ನು ನಾವು ಪಡೆಯಲು ಪ್ರಯತ್ನ ಪಡಬೇಕೆ ಹೊರತು ಕಳೆದು ಹೋದದ್ದು ಇದನ್ನ ನಾವು ಯೋಚಿಸಿ ಫಲ ಇಲ್ಲ ಎಂಬುದನ್ನ ತಿಳ್ಕೋಬೇಕು. ಹಾಗೆ ನಾವು ಜೀವನದಲ್ಲಿ ಪ್ರತಿಯೊಂದು ವಿಚಾರವನ್ನು ನಾವು ಏನು ಮಾಡಿದರೆ ನಮಗೆ ದುಡಿಮೆಗೆ ಸಾಧ್ಯತೆ ಇದೆ, ಈಗ ನಾವು ದುಡಿಯಲು ಏನ್ ಮಾಡಬೇಕು, ನಮ್ಮ ಕೆಲಸ ಯಾವ ರೀತಿ ಇರಬೇಕು, ನಾವು ಏನನ್ನು ದುಡಿದರೆ ನಮಗೆ ಬರುತ್ತದೆ, ನಾವು ಯಾವ ರೀತಿ ಕೆಲಸ ಮಾಡಿದ್ರೆ ಬರುತ್ತದೆ, ಯಾವ ರೀತಿ ಆ ಕೆಲಸ ಮಾಡಿದ್ರೆ ನಾನು ಲಾಸ್ ಆಗುತ್ತೇನೋ, ನನಗೆ ಪ್ರತಿಫಲ ಸಿಗಲ್ಲನೋ, ಆ ಥರ ಯೋಚನೆ ಬಂದ್ಬಿಟ್ರೆ ಮತ್ತು ಅವನಿಗೆ ಯೋಚನೆನೆ, ಅವನಿಗೆ ಚಿಂತೆಗಳೇ ಕಾಡ್ತಾ ಇದ್ದ. ಅದರಿಂದ ನಾವು ಯಾವತ್ತೂ ನೆಗೆಟಿವ್ ಆಗಿ ಚಿಂತೆ ಮಾಡಬಾರ್ದು. ನನ್ನಿಂದ ಸಾಧ್ಯ, ನಾನು ಮಾಡ್ತಿರೋ ಕೆಲಸ ಸಕ್ಸಸ್ ಆಗುತ್ತೆ, ನನಗೆ ಇದು
ಇದರಿಂದ ಆದಾಯ ಬರುತ್ತೆ. ನನ್ನ ಎಲ್ಲಾ ಲಾಸುಗಳನ್ನು, ಹಿಂದೆ ನಡೆದ ಲಾಸು ಎಲ್ಲವೂ ನಾವು ತುಂಬಿಕೊಳ್ಳಬಲ್ಲವು ಎಂಬುದು, ಮುಂದೆ ನನ್ನ ಜೀವನ ಸುಖವಾಗಿರುತ್ತದೆ ಎಂಬಂತಹ ಯೋಚನೆಯಲ್ಲೇ ನಾವು ದಿನವನ್ನು ಕಳೆಯಬೇಕು. ಯೋಚನೆ ಮಾಡುವುದರಿಂದ ಯಾರಿಗೂ ಯಾವುದೂ ಸಿಗೋದಿಲ್ಲ. ಹಿಂದೆ ನಡೆದಿದ್ದು ಯಾವುದೂ ನಮಗೆ ಮತ್ತೆ ಸಿಗೋದಿಲ್ಲ. ಹಿಂದೆ ನಾವು ಆಗೋಗಿದ್ದು ಯಾವುದು, ಕೆಲಸ ಬಿಟ್ಟಿದ್ದಾಗಲಿ ಆ ಕೆಲಸ ಬಿಡಬೇಕು, ಉದ್ಯೋಗ ಬಿಟ್ಟು ಬಂದಿದ್ದಾಗಲಿ, ಬಿಸಿನೆಸ್ ಬಿಟ್ಟಿದ್ದಾಗಲಿ, ಲಾಸ್ ಆಗಿದ್ದಾಗಲಿ, ಬೇರೆಯವರಿಗೆ ಏನೋ ಬೈದಿದ್ದಾಗಲಿ ಅಥವಾ ಬೇರೆಯವರು ನಮಗೆ ಬೈದಿದ್ದಾಗಲಿ, ಅದನ್ನು ಯಾವುದರಿಂದನೂ ನಮಗೆ ಉಪಯೋಗ ಇಲ್ಲ. ನಾವು ಕೆಲಸ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಾವು ದುಡಿದು ಬದುಕಲು ಸಾಧ್ಯ ಎಂಬುದನ್ನು ನಾವು ಯಾವಾಗಲೂ ನೆನಪಿಟ್ಟುಕೋಬೇಕು. ನಾಳೆ ಏನಾಗುತ್ತದೋ, ನಾಳೆ ನನ್ನ ಕಥೆ ಏನು ಮುಂತಾದ ವಿಚಾರಗಳ ಬಗ್ಗೆ ನಾವು ಚಿಂತೆ ಮಾಡಿ ನಾವು ಮಾಡಬೇಕಾದ ಕೆಲಸವನ್ನ ಗಮನ ಕೊಟ್ಟು ಜವಾಬ್ದಾರಿಯಿಂದ ಮಾಡ್ತಾ ಬಂದಾಗ ನಾವು ಜೀವನದಲ್ಲಿ ಯಶಸ್ವಿಯಾಗುತ್ತೇವೆ, ಅಭಿವೃದ್ಧಿ ಆಗುತ್ತೇವೆ. ಆದರೆ ಕಷ್ಟಪಡಲು ಮನಸ್ಸಿರಬೇಕು. ಸೋಮಾರಿತನದಿಂದ ನಾವು ಏನನ್ನೂ ಗಳಿಸಲು ಸಾಧ್ಯವಿಲ್ಲ. ಅಥವಾ ಬೇರೆಯವರನ್ನು ನೋಡಿ ಹೊಟ್ಟೆ ಉರಿ ಪಡುವುದರಿಂದ, ಬೇರೆಯವರಿಗೆ ಅದಿದೆ ನನಗಿಲ್ಲ ಎಂಬಂತ ಹೊಟ್ಟೆ ಉರಿ ಮಾಡಿಕೊಂಡ್ರು ಅದರಿಂದ ಏನು ಉಪಯೋಗ ಇಲ್ಲ, ಅದರಿಂದ ಏನು ಸಿಗೋದಿಲ್ಲ. ನಾವು ಏನು ಮಾಡಬೇಕು, ನಾವು ಮಾಡಬೇಕಾದ ಕರ್ತವ್ಯವನ್ನು ನಾವು ಮಾಡ್ತಾ ಹೋದಾಗ, ಹಾಗೆ ನಾವು ಮಾಡ್ತಾ ಮಾಡ್ತಾ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿ ಆಗ್ತೀವಿ. ಯಾವಾಗಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವಾಗಲೂ ಕಷ್ಟನೇ ಇರೋದಿಲ್ಲ. ಅವನಿಗೂ ಒಳ್ಳೆಯ ದಿನಗಳು ಬರುತ್ತೆ, ಒಳ್ಳೆಯ ದುಡಿಮೆ ಇರುತ್ತೆ, ಅವನ ಜೀವನದಲ್ಲಿ ಅಭಿವೃದ್ಧಿ ಆಗ್ತದೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದಿನ ಕಷ್ಟಗಳು ಬರುತ್ತದೆ. ಆ ಕಷ್ಟಗಳನ್ನ ಬಂದಾಗ ಅದು ಬದಲಾಗುತ್ತೆ, ಅದು ನಿವಾರಣೆ ಆಗುತ್ತೆ ಎಂಬ ಆಶಾಭಾವನೆಯಿಂದ ಮುಂದುವರೆದಾಗ ಜೀವನದಲ್ಲಿ ಸಕ್ಸಸ್ ಆಗ್ತದೆ. ನಮ್ಮ ಚಿಂತೆ, ಓವರ್ ಥಿಂಕಿಂಗ್ ಯಾವತ್ತೂ ನಮಗೆ ಒಳ್ಳೆಯದನ್ನು ಮಾಡುವುದಿಲ್ಲ. ನಮ್ಮ ಜೀವನದಲ್ಲಿ ಅದು ದೊಡ್ಡ ಗಂಟಾಂತರವನ್ನೇ ತರುತ್ತೆ ಹೊರತು ಯಾವುದೇ ರೀತಿಯಲ್ಲಿ ನಮಗೆ ಒಳ್ಳೆಯದನ್ನು ಮಾಡಿಲ್ಲ. ಅದರಿಂದ ಇಂತಹ ಯೋಚನೆಗಳು ಬರುವಾಗ ಕಳೆದೋಯ್ತು ಅದರ ಬಗ್ಗೆ ಬಿಟ್ಬಿಡಿ, ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಬಿಟ್ಬಿಡಿ, ಈಗೇನ್ ಮಾಡಬೇಕು ಎಂಬುದರ ಮಾತ್ರ ಯೋಚಿಸಿ. ಈ ಮಲಗಿರುವಾಗ ಆ ರೀತಿಯಲ್ಲಿ ಯೋಚಿಸಿ, ಇವತ್ತು ನಾನು ಏನ್ ಮಾಡ್ಬೇಕಾಗಿದ್ದೀನಿ, ಏನ್ ಮಾಡೋದು, ಈಗ ಏನ್ ಮಾಡೋದು, ನಾನು ನಿದ್ದೆ ಮಾಡ್ಬೇಕು, ಆ ನಿದ್ದೆ ಮಾಡೋದು ಅಷ್ಟೇ ನಮ್ಮ ಕೆಲಸ. ಆ ನಿದ್ದೆ ಮಾಡೋದು, ನಾನು ಹೀಗೆ ಮಾಡ್ಬೇಕಂತ ಯೋಚನೆ ಮಾಡಕ್ ಹೋದ್ರೆ ಮತ್ತೆ ಓವರ್ ಥಿಂಕಿಂಗ್ ಆಗಿ ಎಲ್ಲವೂ ತಾಳ್ಮೆಯಾಗಿ ನಿದ್ದೆಗೆ ಆರೋಗ್ಯವನ್ನ ಕೆಡಿಸಿಕೊಳ್ಳುವಂತ ಬರುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ತಾವು ಇವತ್ತೇನ್ ಮಾಡಬೇಕು, ಈಗೇನ್ ಮಾಡಬೇಕು ಎಂಬುದರ ಬಗ್ಗೆ ಮಾತ್ರ ಯೋಚಿಸುವುದರಿಂದ ಜೀವನದಲ್ಲಿ ನಿರಾಸೆಯಾಗಲಿ, ಭಯವಾಗಲಿ, ಆತಂಕವಾಗಲಿ ಇರೋದೇ ಇಲ್ಲ. ಆದ್ದರಿಂದ ನಾವು ಸುಖವಾಗಿ ನಿದ್ರೆ ಮಾಡಲು ಸಾಧ್ಯ ಎಂಬುದನ್ನ ಪ್ರತಿಯೊಬ್ಬರು ತಿಳ್ಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವರು ಜೀವನದಲ್ಲಿ ಯಶಸ್ವಿಯಾಗ್ತಾರೆ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗ ನಿಮಗೆಲ್ಲವೂ ಅರ್ಥವಾಗುತ್ತೆ. ಇನ್ನು ನೀವು ವಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ನೀವು ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ವಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯ ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.